ಈ ಒಂದು ವಿಡಿಯೋದಲ್ಲಿ ನಾನು ಈ ವರ್ಷದ ಸೈನಿಕ ಪರೀಕ್ಷೆಯ ಫಲಿತಾಂಶ, ನಮ್ಮ ತರಬೇತಿ ಕೇಂದ್ರದ ಫಲಿತಾಂಶ ಏನಾಗಿದೆ ಅದರ ಬಗ್ಗೆ ಎರಡು ಮಾತಾಡ್ತೇನೆ ಈ ವಿಡಿಯೋದಲ್ಲಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಯಶಸ್ವಿ ನವೋದಯ ಕ್ಲಾಸಸ್ ಸುರೇಬನ ರಾಮದುರ್ಗ. ನಮ್ದು ಆಫ್ಲೈನ್ ಲೋಕಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ಲಾಸಸ್ ಇರುತ್ತೆ. ಬರೋ ಜೂನ್ ಇಂದ ಒಂಚೂರು ಆನ್ಲೈನ್ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ. ಇದನ್ನ ನೋಡುವ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನಮ್ಮಲ್ಲಿ ಯಾವುದೇ ರೀತಿಯಾದ ರೆಸಿಡೆನ್ಷಿಯಲ್ ಕೋಚಿಂಗ್ ಇಲ್ಲ. ಯಾರಾದರೂ ಕಾಲ್ ಮಾಡ್ತಾ ಇದ್ರೆ ನಮ್ಮಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಇರೋದಿಲ್ಲ. ರಾಮದುರ್ಗ ಮತ್ತು ಸೂರ್ಯಪಾನದ ಸುತ್ತಮುತ್ತ ಇರುವಂತ ಮಕ್ಕಳು ಬರುವಂತ ಅನುಕೂಲವನ್ನ ನಾವು ಈ ವರ್ಷದಿಂದ ಮಾಡ್ತಾ ಇದ್ದೀವಿ. ರಾಮದುರ್ಗ ಸಿಟಿಗೆ ನಮ್ಮಲ್ಲಿಂದ ಒಂದು ವಾಹನದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಅವರು ಮಾತ್ರ ನಮ್ಮ ತರಬೇತಿ ಕೇಂದ್ರಕ್ಕೆ ಸೇರಬಹುದು. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತ ಮಾಹಿತಿ ನಿಮಗೆ ಎಲ್ಲ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ನಿಮ್ಮ ಡೌಟ್ಸ್ ಏನಿದೆ, ನಿಮ್ಮ ಏನಾದರೂ ಕ್ವಶನ್ಸ್ ಇದ್ರೆ ಇವನ್ನೆಲ್ಲ ಕ್ಲಾರಿಫೈ ಮಾಡ್ತಿರ್ತೀನಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಈ ವರ್ಷದ ಸೈನಿಕ ಫಲಿತಾಂಶ ಏನಾಗಿದೆ ಅಂತ ನೋಡುವ. ಇದು ಈ ವರ್ಷದ ಒಂದು ಸೈನಿಕ ಫಲಿತಾಂಶ. ಒಬ್ಬ ವಿದ್ಯಾರ್ಥಿ, ನಮ್ಮ ತರಬೇತಿ ಕೇಂದ್ರದ ಒಬ್ಬ ವಿದ್ಯಾರ್ಥಿ, ಮತ್ತು ನಮ್ದು ಶಾಲಾ ಸಮಯ ಏನಿರುತ್ತೆ ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ 7:30 ಅಥವಾ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮಾತ್ರ ನಮ್ದು ಕ್ಲಾಸಸ್ ಇರುತ್ತೆ. ಆಮೇಲೆ ನಾವು ಕ್ಲಾಸನ್ನ ಬಿಡ್ತೀವಿ. ಒಂಚೂರು ಎಕ್ಸಾಮ್ ಟೈಮಲ್ಲಿ ಒಂಚೂರು ಎಕ್ಸ್ಟೆಂಡ್ ಮಾಡಿ 6:30 ಮಟ್ಟ ತಗೊಳ್ತೀವಿ ಈವ್ನಿಂಗ್ ಅಲ್ಲಿ. ಇದು ನಮ್ಮ ಒಂದು ಟೈಮಿಂಗ್, ಸ್ಕೂಲ್ ಟೈಮಿಂಗ್ ಇರುತ್ತೆ. ಇದು ಒಬ್ಬ ವಿದ್ಯಾರ್ಥಿ 281 ಅಂಕಗಳನ್ನ ಪಡೆದಿದ್ದಾನೆ. ಕನ್ನಡದಲ್ಲಿ 148, ಮ್ಯಾಥ್ಸ್ ಅಲ್ಲಿ 141, ಮೆಂಟಲ್ ಎಬಿಲಿಟಿ 48, ಜಿಕೆಯಲ್ಲಿ 44. ಸೊ ಇವನದು ಆಲ್ ಇಂಡಿಯಾ ರ್ಯಾಂಕ್ ನೋಡಿ 44 ಬಂದಿದೆ ಕೆಳಗಡೆ. ಇವನು ಕ್ವಾಲಿಫೈ ಆಗಿದ್ದಾನೆ ಸೈನ್ಸ್ ಸ್ಕೂಲಿಗೆ ಮತ್ತು ನ್ಯೂ ಸೈನ್ಸ್ ಸ್ಕೂಲಿಗೆ. 94th ರ್ಯಾಂಕ್. ಇಲ್ಲಿಗೆ ಸ್ಟೇಟ್ ರ್ಯಾಂಕ್. ಇದು ಆಲ್ ಇಂಡಿಯಾ ರ್ಯಾಂಕ್ ಅಂದ್ರೆ ಸಾರಿ, ಸ್ಟೇಟ್ ರ್ಯಾಂಕ್ ಅಲ್ಲ, ಇದು ದೇಶಕ್ಕೆ 94ನೇ ರ್ಯಾಂಕ್. ಆಲ್ ಇಂಡಿಯಾ ರ್ಯಾಂಕ್ 94. ನೆಕ್ಸ್ಟ್ 244 ಒಬ್ಬ ವಿದ್ಯಾರ್ಥಿ ತೆಗೆದುಕೊಂಡಿದ್ದಾನೆ. ಅವನ ಒಂದು ರ್ಯಾಂಕ್ ಕೂಡ ಇದೆ 83, 73 ಅಂತ ಲಾಸ್ಟ್ ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಇದು ಮತ್ತೋರ್ವ ವಿದ್ಯಾರ್ಥಿ 242 ತೆಗೆದಿದ್ದಾನೆ. ಇವನ ರ್ಯಾಂಕ್ ಒಂದು 9246. ಇವನು OBC ಕ್ಯಾಟಗರಿಗೆ ಸೇರಿದಂತ ವಿದ್ಯಾರ್ಥಿ. ಇವನು ಜನರಲ್ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿ 237 ತಗೊಂಡಿದ್ದಾನೆ. ರ್ಯಾಂಕ್ ಬಂದು 11,340. ನೆಕ್ಸ್ಟ್ ಇವನು ಮತ್ತೊಬ್ಬ ವಿದ್ಯಾರ್ಥಿ 228 ತಗೊಂಡಿದ್ದಾನೆ. OBC ಕ್ಯಾಟಗರಿ ಸೇರಿದಂತ ವಿದ್ಯಾರ್ಥಿ. ಮತ್ತೊಬ್ಬ ವಿದ್ಯಾರ್ಥಿ 226 ತಗೊಂಡಿದ್ದಾನೆ. OBC ಕ್ಯಾಟಗರಿಗೆ ಅಂತ ಸೇರಿದವನು. ಇವನು ಕ್ವಾಲಿಫೈ ಆಗಿದ್ದಾನೆ. 225 ಮತ್ತೊಬ್ಬ ವಿದ್ಯಾರ್ಥಿನಿ, ಇವರು ಕೂಡ ಕ್ವಾಲಿಫೈ ಆಗಿದ್ದಾಳೆ. ರ್ಯಾಂಕ್ ಕೂಡ ಇದೆ ಕೆಳಗಡೆ. ಇವನು SC ಕ್ಯಾಟಗರಿಗೆ ಸೇರಿದಂತ ವಿದ್ಯಾರ್ಥಿ 222 ತಗೊಂಡಿದ್ದಾನೆ, ಕ್ವಾಲಿಫೈ ಆಗಿದ್ದಾನೆ. ಇವನು ಇನ್ನೊಬ್ಬ ವಿದ್ಯಾರ್ಥಿ OBC ಕ್ಯಾಟಗರಿ ಸೇರಿದಂತ 206 ತೆಗೆದುಕೊಂಡು ಕ್ವಾಲಿಫೈ ಆಗಿದ್ದಾನೆ. ನೆಕ್ಸ್ಟ್ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ 186 ತೆಗೆದುಕೊಂಡು ಕ್ವಾಲಿಫೈ ಆಗಿದ್ದಾಳೆ ಸೈನ್ಸ್ ಸ್ಕೂಲಿಗೆ, ನ್ಯೂ ಸೈನ್ಸ್ ಸ್ಕೂಲಿಗೆ. ಇದು ಇಲ್ಲಿ ಮಟ್ಟ ಅಂದ್ರೆ 2024 ರಿಸಲ್ಟ್. ಸುಮಾರು 14 ವಿದ್ಯಾರ್ಥಿಗಳು ಸೈನಿಕ ಪರೀಕ್ಷೆಯನ್ನು ಬರೆದಿದ್ರು. 14ಕ್ಕೆ 14 ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ನೆಕ್ಸ್ಟ್ ಇದು 2023ರ ರಿಸಲ್ಟ್, ಹೋದ ವರ್ಷದ ಒಂದು ಫಲಿತಾಂಶ ಇದು. ಈ ವಿದ್ಯಾರ್ಥಿ 239 ತೆಗೆದುಕೊಂಡಿದ್ದ. ಮತ್ತೆ ಇವನು ಮೊದಲನೇ ಸುತ್ತಿನಲ್ಲಿ ಬಿಜಾಪುರ ಶಾಲೆಗೆ ಆಯ್ಕೆಯಾಗಿದ್ದ. ಇದು ಹೋದ ವರ್ಷದ ಫಲಿತಾಂಶ. ಇನ್ನೊಬ್ಬ ವಿದ್ಯಾರ್ಥಿ 214 OBC ಕ್ಯಾಟಗರಿಯಲ್ಲಿ ಇವನು ಕೊಡಗು ಶಾಲೆಗೆ ಆಯ್ಕೆಯಾಗಿದ್ದ ನಮ್ಮ ತರಬೇತಿ ಕೇಂದ್ರದಿಂದ. ಈ ಇಬ್ಬರು ವಿದ್ಯಾರ್ಥಿಗಳು ಹೋದ ವರ್ಷ ನಮ್ಮ ತರಬೇತಿ ಕೇಂದ್ರದಿಂದ ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ರು. ಇನ್ನು ಸುಮಾರು ಜನ ಕ್ವಾಲಿಫೈ ಆಗಿದ್ರು. ಕ್ವಾಲಿಫೈ ಆದವರಲ್ಲಿ ಇಬ್ಬರು ವಿದ್ಯಾರ್ಥಿಗಳು, ಒಬ್ಬರು ಬಿಜಾಪುರ, ಒಬ್ಬರು ಕೊಡಗು ಆಯ್ಕೆಯಾಗಿದ್ರು. ಇದು 2023ರ ಫಲಿತಾಂಶ. ಇದು 2022ರ ಫಲಿತಾಂಶ. ಒಬ್ಬ ವಿದ್ಯಾರ್ಥಿನಿ 264 ತೆಗೆದುಕೊಂಡಿದ್ದು. ಇವಳು ಬಿಜಾಪುರ ಶಾಲೆಯಲ್ಲಿ ಆಯ್ಕೆಯಾಗಿ ಇವಾಗ ಬಿಜಾಪುರ ಸೈನಿಕ ಶಾಲೆಯಲ್ಲಿ ಓದ್ತಿದ್ದಾಳೆ. ಇವಳು ನೋಡಿ ಕನ್ನಡದಲ್ಲಿ 50ಕ್ಕೆ 50 ತೆಗೆದುಕೊಂಡಿದ್ಲು, ಗಣಿತದಲ್ಲಿ 138,
ಜನರಲ್ ನಾಲೆಜ್ ಅಲ್ಲಿ 34, ಇಂಟೆಲಿಜೆನ್ಸ್ ಅಲ್ಲಿ 42 ಅಂಕ ತೆಗೆದುಕೊಂಡು, ಮತ್ತು ಆ ಟೈಮ್ ಅಲ್ಲಿ 2022ರಲ್ಲಿ ಬಿಜಾಪುರ ಸೈನಿಕ ಶಾಲೆಗೆ GM ಕ್ಯಾಟಗರಿಯಲ್ಲಿ ಒಂದೇ ಒಂದು ಸೀಟ್ ಇತ್ತು. GM ಕ್ಯಾಟಗರಿಯಲ್ಲಿ ಒಂದೇ ಒಂದು ಸೀಟ್ ಇತ್ತು, ಅದು ಇವಳಿಗೆ ಸಿಕ್ಕಿದೆ. ಇವಳು 6ನೇ ತರಗತಿಗೂ ಕೂಡ ಟಾಪರ್ ಆಗಿದ್ದಾಳೆ ಸೈನಿಕ್ ಸ್ಕೂಲ್ ಬಿಜಾಪುರದಲ್ಲಿ. ಇವಾಗ 7ನೇ ತರಗತಿಯನ್ನ ಓದ್ತಿದ್ದಾಳೆ ಅಲ್ಲಿ. ಇದು ನಮ್ಮ ತರಬೇತಿ ಕೇಂದ್ರದಿಂದ 3 ವರ್ಷದಲ್ಲಿ ಸೈನಿಕ ಶಾಲೆಗೆ ಆಯ್ಕೆಯಾದಂತ ಮತ್ತು ಈ ವರ್ಷ ಆಯ್ಕೆ ಆಗಬಹುದಾದಂತ ಕ್ವಾಲಿಫೈಡ್ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅನ್ನ ತೋರಿಸಿದ್ದೀನಿ. ನೀವೇನಾದ್ರೂ ರಾಮದುರ್ಗ ಸಿಟಿಯಲ್ಲಿ ಇರುವವರಾದ್ರೆ ಮತ್ತು ಸೂರ್ಯವನದ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರುವವರಾದ್ರೆ ಖಂಡಿತವಾಗಿ ನಮ್ಮ ತರಬೇತಿ ಕೇಂದ್ರದ ಒಂದು ಸದುಪಯೋಗ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾರಾದರೂ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಈ ಒಂದು ಭಾಗದಲ್ಲಿ ಇದ್ರೆ ಖಂಡಿತವಾಗಿ ಅವರಿಗೆ ಈ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.